ಹಾಯ್ ಎಲ್ರಿಗೂ ನಮಸ್ಕಾರ. ಸಿಂಧು ಚೇತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಾಂಪತ್ಯದಲ್ಲಿ ಕಲಹಗಳು, ಭಿನ್ನಾಭಿಪ್ರಾಯಗಳು ಆವಾಗಿಂದ ಆವಾಗ ಮನಸ್ತಾಪಗಳು ಎದುರಾಗ್ತಾನೆ ಇರ್ತವೆ. ಅದಕ್ಕಾಗಿ ಕೆಲವೊಂದು ಫಾರ್ಮುಲಾಗಳನ್ನು ಫಾಲೋ ಮಾಡಿದ್ರೆ ನಿಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನನ್ನ ಮೊದಲನೇ ಪಾಯಿಂಟ್ ಬಂದು ಮೆಸೇಜ್ನಲ್ಲಿ ಜಗಳ ಆಡೋದನ್ನು ಬಿಟ್ಬಿಡಿ. ಏನಂದರೆ, ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳ ಆಡಿದಾಗ, ಮನಸ್ತಾಪ ಉಂಟಾದಾಗ ಮೊದಲು ಡಿಜಿಟಲ್ ಜಗಳವನ್ನು ನಿಲ್ಲಿಸ್ಬಿಡಿ. ಫೋನ್ನಲ್ಲೇ ಮೆಸೇಜ್ ಮಾಡ್ತಾ ಮಾಡ್ತಾ ಆ ಜಗಳ ವಾದಕ್ಕೆ ಶುರುವಾಗುತ್ತೆ. ಒಬ್ರಿಗೊಬ್ರು ವಾದನ ಮುಂದುವರಿಸ್ಕೊಂಡು ಹೋಗ್ತಾ ಹೋಗ್ತಾ ಜಗಳ ನಿಲ್ಲೋದೇ ಇಲ್ಲ. ಅದು ತೀರಾ ಅತಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಮೆಸೇಜ್ನಲ್ಲಿ ಜಗಳ ಆಡೋದನ್ನು ನಿಲ್ಲಿಸ್ಬಿಡಿ. ಸೆಕೆಂಡ್ ಪಾಯಿಂಟ್ ಬಂದು ದುಡುಕಬೇಡಿ, ಯೋಚಿಸಿ, ತಾಳ್ಮೆ ಇರಲಿ. ಜಗಳ ಆದಾಗ ಮೊದಲು ನಿಮ್ಮ ನಾಲಿಗೆ ಮೇಲೆ ಇಡ್ತಾ ಇರಲಿ. ಏನಾಗಿದೆ ಅಂತ ಮೊದಲು ತಿಳಿದುಕೊಳ್ಳಿ. ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯೋಚಿಸಿ ಮಾತನಾಡಬೇಕು. ಏಕೆಂದರೆ ಕತ್ತಿಗಿಂತ ಮಾತಿನ ಪೆಟ್ಟು ತುಂಬ ಹರಿತವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯೋಚಿಸಿ ಮಾತನಾಡಿ. ಥರ್ಡ್ ಪಾಯಿಂಟ್ ಬಂದು ಜಗಳ ಇತ್ಯರ್ಥವಾಗದೆ ಮಲಗಲು ಹೋಗಲೇಬೇಡಿ. ಜಗಳ ಆದಾಗ ಆ ಕೋಪನ ಹಾಗೆ ನಿಮ್ಮ ಜೊತೆ ಇಟ್ಕೊಂಡು ಮಲಗೋಕ್ಕೆ ಹೋಗಬೇಡಿ. ಇದರಿಂದ ತುಂಬ ಒತ್ತಡಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ದುಃಖ ಅಳುವನ್ನು ತರಿಸುತ್ತೆ. ಮಲಗುವ ಮುನ್ನ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ ಕೂತು ಬಗೆಹರಿಸ್ಕೊಳ್ಳಿ. ಮರುದಿನ ಕೋಪ ಕಡಿಮೆಯಾಗಿ ಒಳ್ಳೆ ಮುಂಜಾನೆ ನಿಮ್ಮದಾಗಿರುತ್ತೆ. ಫೋರ್ತ್ ಪಾಯಿಂಟ್ ಏನಪ್ಪ ಅಂದರೆ, ಪರಸ್ಪರ ಇಬ್ಬರು ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳಿ. ಹೆಚ್ಚಿನ ದಂಪತಿಗಳು ಕೆಲವು ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತೇ ಆಡಲ್ಲ. ಮೊದಲಿಗೆ ನಮ್ಮ ಸಂಗಾತಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅವರ ಹಾವ ಭಾವ, ನಡೆ ನುಡಿಗಳು, ಅವರು ಹೇಗೆ, ಯಾವ ರೀತಿಯಲ್ಲಿ, ಯಾವ ಮೂಡಲ್ಲಿರ್ತಾರೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅವರ ಮನಸ್ಸನ್ನು ಓದಲು ಪ್ರಯತ್ನ ಪಡಬೇಕು. ಇದರಿಂದ ಜಗಳ ಆಗೋದನ್ನು ಸುಲಭವಾಗಿ ತಪ್ಪಿಸ್ಬೋದು. ಫಿಫ್ತ್ ಪಾಯಿಂಟ್ ಬಂದು, ಪರಸ್ಪರ ಇಬ್ಬರ ಮಧ್ಯೆ ಯಾವುದೇ ಮುಚ್ಚುಮರೆ ಬೇಡ. ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನೂ ಸಹ ಹಂಚಿಕೊಳ್ಳಿ. ಏಕೆಂದರೆ ಇನ್ನೊಬ್ಬರು ಯಾರೋ ಮೂರನೇ ವ್ಯಕ್ತಿ ನಿಮ್ಮ ವಿಷಯನ ನಿಮ್ಮ ಸಂಗಾತಿಗೆ ತಲುಪಿಸುವ ಮೊದಲೇ ನೀವೇ ಎಲ್ಲವನ್ನ ಮುಕ್ತವಾಗಿ ಹೇಳ್ಕೊಬಿಡಿ. ಇದರಿಂದ ಅಪನಂಬಿಕೆ ದೂರವಾಗಿ ಜಗಳ ಆಗೋದನ್ನು ತಪ್ಪಿಸ್ಬೋದು. ಸಿಕ್ಸ್ತ್ ಪಾಯಿಂಟ್ ಬಂದು, ಪರಸ್ಪರ ಇಬ್ಬರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ನಿಮ್ಮ ಸಂಗಾತಿ ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ, ಅವರು ನಿಮ್ಮ ಬಳಿ ಹೇಳ್ಕೊಳ್ಳೋದಕ್ಕೆ ಬಂದಾಗ ಅವರಿಗೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ಅವರಿಗೆ ತುಂಬ ಖುಷಿಯಾಗುತ್ತೆ. ಮುಂದೆ ಇಂತಹ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ. ಇದರಿಂದ ನಿಮ್ಮ ಇಬ್ಬರ ನಡುವಿನ ಬಾಂಧವ್ಯ ಗಟ್ಟಿಯಾಗಿರುತ್ತೆ. ಸೆವೆಂತ್ ಪಾಯಿಂಟ್ ಬಂದು, ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಕಾಮಿಡಿ ಮಾಡೋದನ್ನ ಕಲೆನ ಸ್ವಲ್ಪನಾದರೂ ಗೊತ್ತಿರಬೇಕು. ಅಂದರೆ ಗಂಡ ಕೋಪ ಮಾಡ್ಕೊಂಡಾಗ ಹೆಂಡತಿ ಕಾಮಿಡಿ ಮಾಡಿ ಅವ್ರ ಕೋಪನ ಕಡಿಮೆ ಮಾಡೋದು, ಇಲ್ಲ ಹೆಂಡತಿ ಕೋಪ ಮಾಡ್ಕೊಂಡಾಗ ಗಂಡ ಯಾವುದಾದ್ರೂ ಕಾಮಿಡಿ ಮಾಡಿ ಅವ್ರ ಕೋಪನ ತಣ್ಣಗೆ ಮಾಡೋದು. ಆಸೆ ಪ್ರವೃತ್ತಿ ಅನ್ನೋದು ನಿಮ್ಮ ಜೀವನದಲ್ಲಿ ಇದ್ದರೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಸ್ವಾರಿ ಅಥವಾ ಕ್ಷಮಾಗುಣ ಅಂತ ಏನಂತೀವಿ ಅದು. ಇಬ್ಬರಲ್ಲಿ ಎಷ್ಟೇ ಕೋಪ ಇದ್ದರೂ, ತಾಪ ಇದ್ದರೂ, ಜಗಳ ಇದ್ದರೂ ಕೊನೆಯದಾಗಿ ಒಂದು ಸಾರಿ ಹೇಳಿಬಿಟ್ರೆ ಎಷ್ಟೋ ಜಗಳಗಳು ಪ್ರಾರಂಭದಲ್ಲೇ ನಿಂತುಬಿಡುತ್ತವೆ, ಆಳವಾಗಿ ಹೋಗೋದೇ ಇಲ್ಲ. ದೊಡ್ಡ ಬಿರುಕನ್ನೇ ಸಾರಿ ಎನ್ನೋ ಪದದಿಂದ ತಪ್ಪಿಸ್ಬಿಡ್ಬೋದು ಅಲ್ವಾ? ಹೀಗೆ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಬಾಳಲು ಈ ಅಂಶಗಳನ್ನು ಯಾವಾಗಲೂ ನೆನಪಿಟ್ಕೋಬೇಕು. ಏಕೆಂದರೆ ಜಗಳ ಆಡಲು ನೂರಾರು ಕಾರಣಗಳು ಸಿಗ್ತವೆ, ಆದರೆ ಸಂಬಂಧ ಉಳಿಸ್ಕೊಳ್ಳಲು ಪರಸ್ಪರ ಪ್ರೀತಿ, ನಂಬಿಕೆ, ಕಾಳಜಿ ಮತ್ತು ವಿಶ್ವಾಸ, ಜವಾಬ್ದಾರಿ ಇವೆಲ್ಲ ಇರಲೇಬೇಕು. ದಾಂಪತ್ಯ ಜೀವನದಲ್ಲಿ ಸಹಜವಾಗಿ ಜಗಳಗಳು, ಸಣ್ಣ ಪುಟ್ಟ ಮನಸ್ತಾಪಗಳು ಆಗ್ತಾ ಇರ್ತವೆ. ಅದನ್ನು ತಪ್ಪಿಸೋಕ್ಕೆ ಈ ಸೂತ್ರಗಳು ಸಹಾಯ ಮಾಡ್ತವೆ ಅಂದ್ಕೊಂಡಿದ್ದೀನಿ. ಹಸೆಮಣೆ ಏರುವಾಗ ಹಿಡಿದ ಕೈಗಳು, ಮಣ್ಣು ಸೇರುವವರೆಗೂ ಬಿಡಬಾರದೆನ್ನುವುದೇ ನಿಜವಾದ ಮಾಂಗಲ್ಯ ಬಂಧ, ಅದೇ ನಿಜವಾದ ದಾಂಪತ್ಯ ಬಂಧ ಅಂತ ಹೇಳ್ತಾ ಎಲ್ಲರ ದಾಂಪತ್ಯ ಜೀವನ ಸುಖವಾಗಿರಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಿಂಧು ಚೇತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.